ಬಾಂಧವರೇ ನಮಸ್ಕಾರ. ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕುಂಭವನ್ನು ಹೊತ್ತಂತಹ ಚಿಹ್ನೆಯನ್ನು ಧರಿಸಿದಂತಹ ಕುಂಭರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮವರಿಗೂ ಕೂಡ ಈ ವಿಡಿಯೋಗಳನ್ನು ತಲುಪಿಸಿ ಅಂತೇಳಿ ಹೇಳ್ತಾ ಕುಂಭರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕುಂಭರಾಶಿಯವರೇ, ನಿಮಗೆ ಗುರುಬಲವಾಗಲಿ, ಶನಿ ಬಲವಾಗಲಿ, ರಾಹುಬಲವಾಗಲಿ ಯಾವುದೂ ಕೂಡ ಇಲ್ಲ. ಹಾಗಾಗಿಯೇ ನಿಮಗೆ ಈ ತಿಂಗಳಲ್ಲಿ ಮಿಶ್ರ ಫಲವನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ. ಹಾಗಾದರೆ ಏನೇನು ಫಲಾಫಲಗಳನ್ನು ನೀವು ಅನುಭವಿಸ್ಬೋದು ಅಂಥೇಳಿ ನೋಡೋದಾದರೆ, ತಿಂಗಳು ನಿಮಗೆ ಸರಾಸರಿಯಾಗಿರುತ್ತೆ. 10ನೇ ಮನೆಯ ಅಧಿಪತಿಯಾದಂತಹ ಮಂಗಳ 5ನೇ ಮನೆಯಲ್ಲಿರ್ತಾನೆ. ಇದು ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆಯನ್ನು ಕಾಣುವಂತಹ ಸಮಯ ಅಂತೇಳಿ ಹೇಳ್ಬೋದು. ಬುಧ ಮತ್ತು ಸೂರ್ಯ ಇಬ್ಬರೂ ನಿಮ್ಮ ರಾಶಿಯನ್ನು ಪ್ರವೇಶಿಸುವಂತಹ ಸಮಯ ಇದು. ಅಲ್ಲಿ ಪ್ರಸ್ತುತವಾಗಿ ಶನಿ ನೆಲೆಸಿದ್ದಾನೆ. ಈ ಬದಲಾವಣೆಯ ನಂತರ ನಿಮಗೆ ವ್ಯಾಪಾರದಲ್ಲಿ ಕೆಲವು ಘಟನೆಗಳು ಉಂಟಾಗಬಹುದು. ಸ್ವಲ್ಪ ಎಚ್ಚರವಾಗಿರಬೇಕು. ಇದರ ಹೊರತಾಗಿ ವ್ಯಾಪಾರದಲ್ಲಿ ತಕ್ಕಮಟ್ಟಿಗೆ ಬೆಳವಣಿಗೆಯನ್ನು ಧನಾತ್ಮಕವಾಗಿ ನೀವು ಯಶಸ್ವಿಗೊಳಿಸ್ಕೋತೀರಾ. ಯಾವುದೇ ರೀತಿಯಾದಂತಹ ಯಾವುದೇ ವಿಷಯದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ದುಡುಕಿ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ನಿದ್ದೆಯಲ್ಲಿದ್ದರೂ ಕೂಡ ಎಚ್ಚರವಾಗಿರಬೇಕು ಅಂತೇಳಿ ಹೇಳ್ತಾರಲ್ಲ, ಅದೇ ರೀತಿಯಾಗಿ ನೀವು ಮೈಯೆಲ್ಲ ಕಣ್ಣಾಗಿಸ್ಕೊಳ್ಬೇಕು ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗ ಕ್ಷೇತ್ರದಲ್ಲಿ. ಹಾಗೆ ಇನ್ನೊಂದು ಪ್ರಮುಖವಾದಂತಹ ವಿಷಯ ಏನಂದರೆ, ಸಮಯ ಕೆಟ್ಟದಿದ್ದಾಗ ಸ್ವಲ್ಪ ಮನಸ್ಸು ಚಂಚಲ ಆಗುವಂಥದ್ದು, ಕೋಪ ಬರುವಂಥದ್ದು, ಇನ್ನಿತರ ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ. ಹಾಗಾಗಿ ಯಾರನ್ನೂ ದೂಷಣೆಯನ್ನು ಮಾಡಬೇಡಿ. ಗುರು ಹಿರಿಯರನ್ನಾಗಿರ್ಬೋದು, ನಿಮ್ಮ ಮನೆಯ ಬಂಧುಗಳಾಗಿರ್ಬೋದು, ದೇವರನ್ನು ನಿಂದಿಸಬೇಡಿ, ಹಾಗೆ ಅವಮಾನವನ್ನು ಮಾಡಬೇಡಿ, ಯಾರನ್ನೂ ಕೆಟ್ಟವರು ಅಂಥೇಳಿ ಭಾವಿಸಬೇಡಿ. ಇದೆಲ್ಲ ನಿಮಗೆ ಹೊರೆಯಾಗುವಂತಹ ಸಾಧ್ಯತೆ ಆಗಿರುತ್ತೆ. ಆದಷ್ಟು ಪ್ರಾಮಾಣಿಕತೆಯಿಂದ ಇರೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮ ಪ್ರಾಮಾಣಿಕತೆಯನ್ನು ಉಪಯೋಗಿಸಿ ನೀವು ಕೆಲಸವನ್ನು ಮಾಡ್ಕೊಂಡು ಹೋಗಿ. ನಿಮ್ಮ ಈ ಪ್ರಾಮಾಣಿಕತೆಯೇ ನಿಮ್ಮನ್ನು ಕೈ ಹಿಡಿಯುತ್ತೆ. ಹಾಗೆ ತಿಂಗಳ ಮಧ್ಯಭಾಗದಲ್ಲಿ ವ್ಯಯಸ್ಥಾನದಲ್ಲಿ 4 ಗ್ರಹಗಳು ಸೇರುತ್ತೆ. ಇದು ನಿಮ್ಮ ಖರ್ಚನ್ನು ತುಂಬ ಹೆಚ್ಚಾಗಿ ಮಾಡುವಂತಹ ಸಾಧ್ಯತೆ ಇದೆ. 8ನೇ ಮನೆಯಲ್ಲಿ ಕೇತು ಇದ್ದಾನೆ. ಇದರಿಂದ ವಾಹನ ಚಲಾಯಿಸುವಾಗ ಹಾಗೆ ಕೆಲವೊಂದು ವಸ್ತುಗಳ ಜೊತೆ ವ್ಯವಹಾರವನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದರೆ ನಿಮಗಿಲ್ಲಿ ಗುರು 3ನೇ ಮನೆಯಲ್ಲಿರ್ತಾನೆ. ಇದರಿಂದ ನಿಮಗೆ ಕೊಂಚ ಮಟ್ಟಿಗೆ ಬಲ ಅನ್ನುವಂಥದ್ದು ಸಿಗುತ್ತೆ. ಹಾಗೆ ಬೇರೆ ಗ್ರಹಗಳಿಂದ ಏನು ತೊಂದರೆಗಳು ಉಂಟಾಗುವಂತಹ ಪರಿಸ್ಥಿತಿಗಳಿದೆ, ಅದನ್ನು ಆ ಗುರು ಸ್ವಲ್ಪ ಮಟ್ಟಿಗೆ ನಿಮಗೆ ನಿವಾರಣೆಯನ್ನು ಮಾಡಿಕೊಡ್ತಾನೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ನೋಡೋದಾದರೆ ಈ ತಿಂಗಳು ನಿಮಗೆ ಕಠಿಣವಾದಂತಹ ಸವಾಲನ್ನು ತರುವಂತಹ ನಿರೀಕ್ಷೆ ಇದೆ. ಸ್ವಲ್ಪ ಶಿಕ್ಷಣದ ಬಗ್ಗೆ ಗಮನವನ್ನು ಹರಿಸೋದು ಒಳ್ಳೆಯದು. ಕೌಟುಂಬಿಕ ವಿಷಯಗಳು ಉತ್ತಮವಾಗಿ ನಡೆಯುವಂತಹ ನಿರೀಕ್ಷೆ ಇದೆ. ಕುಟುಂಬದ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಾಣೋದಿಲ್ಲ. ಗುರುವಿನ ಒಂದು ಸಾನ್ನಿಧ್ಯದಿಂದ ನಿಮಗೆ ಕುಟುಂಬದ ಸಂಬಂಧದಲ್ಲಿ ಪರಸ್ಪರ ಪ್ರೀತಿ ಹಾಗೆ ತಿಳುವಳಿಕೆಯನ್ನು ಬೆಳೆಸ್ತಾನೆ. ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾದಂತಹ ಮಾತುಗಳಿರ್ಬೋದು, ಉತ್ತಮವಾದಂತಹ ಬೆಳವಣಿಗೆಯನ್ನು ನೀವು ನಡ್ಕೊಂಡು ಹೋಗ್ತೀರಾ. ಮೊದಲೇ ಹೇಳಿದಾಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡ್ಕೊಂಡು ಹೋಗಿ. ಪ್ರಣಯ ಸಂಬಂಧಕ್ಕೆ ಸಂಬಂಧಿಸಿದಂತೆ 5ನೇ ಮನೆಯ ಅಧಿಪತಿಯಾದಂತಹ ಬುಧ ತಿಂಗಳ ಆರಂಭದಲ್ಲಿ 12ನೇ ಮನೆಯಲ್ಲಿರ್ತಾನೆ. ಇದರಿಂದ ಪ್ರೇಮಿಗಳ ಜೀವನದಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ದೂರವಿರುವಂತಹ ಸಮಯ ಬಂದೊದಗ್ಬೋದು. ಒಂದು ನೀವು ದೂರ ಆಗ್ಬೋದು, ಇಲ್ಲ ನಿಮ್ಮ ಪ್ರಣಯ ಸಂಗಾತಿ ನಿಮ್ಮಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ಯಾವುದೋ ಕಾರಣದಿಂದ ದೂರ ಹೋಗುವಂತಹ ಸಾಧ್ಯತೆ. ಇದು ನಿಮ್ಮ ನಡುವೆ ತಾತ್ಕಾಲಿಕವಾದಂತಹ ಅಂತರವನ್ನು ಸೃಷ್ಟಿ ಮಾಡುತ್ತೆ. ತಿಂಗಳ ಪೂರ್ತಿ ಶನಿ ವಿವಾಹಿತರ 7ನೇ ಮನೆಯ ಮೇಲೆ ಪರಿಣಾಮವನ್ನು ಬೀರ್ತಾನೆ. ಇದು ನಿಮ್ಮ ದಾಂಪತ್ಯದಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತೆ. ದಾಂಪತ್ಯ ಜೀವನದಲ್ಲಿ ನೀವು ಸುಖವನ್ನು ಅನುಭವಿಸ್ತೀರಾ. ಯಾವುದೇ ರೀತಿಯಾದಂತಹ ಮಾನಸಿಕ ಒತ್ತಡ ನಿಮಗೆ ಬೇಡ. ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಬುಧ ಮತ್ತು ಸೂರ್ಯ ತಿಂಗಳ ಆರಂಭದಲ್ಲಿ 12ನೇ ಮನೆಯಲ್ಲಿರ್ತಾರೆ. ಇದು ಖರ್ಚನ್ನು ಹೆಚ್ಚಾಗಿ ಮಾಡುವಂತಹ ಸಾಧ್ಯತೆ. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಈ ತಿಂಗಳು ಸರಾಸರಿಯಾಗಿರುತ್ತೆ. ದೊಡ್ಡ ಆರೋಗ್ಯ ಸಮಸ್ಯೆಗಳು ಯಾವುದೂ ನಿಮಗೆ ಕಾಣಿಸೋದಿಲ್ಲ. ಆದರೆ
ಕಣ್ಣಿಗೆ ಸಂಬಂಧಿಸಿದಂತಹ ಸೋಂಕಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕೆಲವರಿಗೆ ಎದುರಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕಣ್ಣುಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಂಡು ಹೋಗಿ. ಇಲ್ಲಿ ನೀವು ಪರಿಹಾರಾರ್ಥವಾಗಿ ನೋಡೋದಾದರೆ ಗುರುವಿನ ಆರಾಧನೆಯನ್ನು ಮಾಡ್ಕೊಂಡು ಹೋಗಿ. ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿಯ ಆರಾಧನೆಯನ್ನು ಮಾಡ್ಕೊಂಡು ಹೋದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕಾಣಬಹುದು ಅಂತೇಳಿ ಹೇಳ್ಬೋದು. ಬಾಂಧವರೇ, ಇವತ್ತು ಕುಂಭರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡಿದ್ದೀರ. ಗ್ರಹಗಳು ಕೆಟ್ಟದ್ದಿದೆ, ಇದರಿಂದ ಕೆಟ್ಟ ಪರಿಣಾಮ ಆಗುತ್ತೆ ಅಂಥೇಳಿ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳನ್ನು ಇಟ್ಕೊಳ್ಬೇಡಿ. ನಿಮ್ಮ ಸಾಮರ್ಥ್ಯವನ್ನು ನೀವು ಹಾಕಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ನೀವು ಉಪಯೋಗಿಸಿ ನಿಮ್ಮ ಕೆಲಸಗಳನ್ನು ನೀವು ಮುಂದುವರಿಸ್ಕೊಂಡು ಹೋಗಿ. ಹಾಗೆ ಹೇಳಿದಂತಹ ಪರಿಹಾರವನ್ನು ಮಾಡ್ಕೊಂಡೋಗಿ, ಅಂದರೆ ಶನಿ ಮತ್ತು ಗುರುವಿನ ಆರಾಧನೆಯನ್ನು ಮಾಡ್ಕೊಂಡೋಗಿ. ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ದರೂ ಅದೆಲ್ಲವೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಧೈರ್ಯದಿಂದ ಮುನ್ನುಗ್ಗಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ. ಹಾಗೆ ನಮ್ಮ ಚಾನಲನ್ನು ಮೊದಲನೇದಾಗಿ ನೋಡ್ತಾ ಇರುವಂಥವರು ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.